ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ ಧ್ವಜಾರೋಹಣ ಆದ ಬಳಿಕ ಬೇಕಿದ್ರೆ ಜಿಲ್ಲಾ ಉಸ್ತುವಾರಿಯನ್ನ ಬದಲು ಮಾಡ್ಕೊಳ್ಬೇಕಾಗಿತ್ತು. ಇಲ್ಲ ಅದಕ್ಕೂ ಸಮಯ ಇರ್ಲಿಲ್ವಾ ಸರ್? ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಿಲ್ರಿ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡು. ಹಾಗೆ ಎಲ್ಲರಿಗೂ ಒಂದ್ ನಿಮಿಷ ಕೇಳ್ತಾ ಇದ್ರು. ಈಗ ಎಲ್ಲಾರ್ಗು ಒಂದು ಮಂತ್ರಿ ಆದ್ಮೇಲೆ ಎಲ್ಲ ಹೇಳಿ ಅವ್ರಿಗೆ ಜವಾಬ್ದಾರಿ ಕೊಟ್ಟರು. ನಾನು ಬೇಡ ಅಂದ್ಮೇಲೆ ಅವ್ರು ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ಎಲ್ಲ ಯಾರನ್ನ ಮಂತ್ರಿ ಇರ್ಲಿ, ಅವ್ರಿಗೆ ಒಂದು ಮಂತ್ರಿ ಆದ್ಮೇಲೆ ಒಂದೇ ಆಸೆ, ಆ ಜಿಲ್ಲೆ ಯಾವ್ದನ ಒಂದು ಜಿಲ್ಲೆಯಲ್ಲಿ ಫ್ಲಾಗ್ ಹಾಸ್ಟ್ ಮಾಡ್ಬೇಕಂತ ಒಂದು ಆಸೆ ಇರ್ತದೆ. ನಾನು ಮಾಡಿದ್ದೀನಿ. ಮೂರು ಹೇಳಿಕೆ ನಾನು ಕಂಪ್ಲೀಟ್ ಮಾಡಕ್ ಕೊಡ್ಬೇಕು ತಾನೆ. ನೀವು ನನಗೆ ಕಂಪ್ಲೀಟ್ ಮಾಡಕ್ ಕೊಡಿ, ಆಮೇಲೆ ನೀವು ಕೇಳಿ ಉತ್ತರ ಕೊಡ್ತೀನಿ. ಈಗ ನಾನು ಹೇಳ್ದಲ್ಲ, 2006 ಮಂತ್ರಿ ಆಗಿದ್ದೆ ನಾನು ಕುಮಾರಸ್ವಾಮಿ ಸರ್ಕಾರದಲ್ಲಿ, 2015 ಸಮ್ಮಿಶ್ರ ಸರ್ಕಾರದಲ್ಲೂ 2 ವರ್ಷ ಮಂತ್ರಿ ಆಗಿದ್ದೆ, ಹಾವೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದೆ. ಈಗ 3 ವರ್ಷ ಮಾಡಿದ್ದೀನಿ ಸ್ವಾಮಿ. ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕು ತಾನೆ, ಹೊಸಬ್ರಿಗೂ ಅವಕಾಶ ಕೊಡ್ಬೇಕು ತಾನೆ. ನಾನು ಇಲ್ಲಿ ಮಾಡಿಲ್ವಾ ಇವತ್ತು? ಬೇರೆಯವ್ರಿಗೂ ಜಿಲ್ಲೆಯಲ್ಲಿ ಅವಕಾಶ ಕೊಡೋದು ಹಿನ್ನೆಲೆಯಲ್ಲಿ ನಾವೇನು BJPದಲ್ಲಿ ಏನು ಕಲಿಯೋದು ಬೇಕಾಗಿಲ್ಲ. ನಾನು ಮುಂಚೆನೇ ಹೇಳಿದ್ದೀನಿ, ನಾನು ಅವರಿಂದ ಏನು ಕಲಿಯೋದು ಬೇಕಾಗಿಲ್ಲ. ದೇಶದ ಪ್ರೇಮಿ ಯಾರಿಗೆ ಏನಿದೆ ಅಂತ ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಖಂಡಿತ ಏನು ಬೇಸರ ಇಲ್ಲ. ನಾನೇನಕ್ಕೆ ಸಿದ್ದರಾಮಯ್ಯ ಟೈಮಲ್ಲಿ ಏನು ಕೇಳ್ಕೊಂಡೆ? ನಾನು ಬೇಕಾದ್ರೆ ಪತ್ರ ನಿಮ್ಗೆ ಕೊಡ್ತೀನಿ, ನಾನು ಮಾಧ್ಯಮದಲ್ಲಿ ಕೊಡ್ತೀನಿ. ನಾನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗಲೇ ಆವಾಗಲೇ ಪತ್ರ ಬರ್ತಿದ್ದೀನಿ ನಾನು. ಸರ್, ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೇಡ, ನನ್ನ ಕೆಲಸದ ಒತ್ತಡ ಜಾಸ್ತಿ ಇದೆ. ನಾನು ಏನಕ್ಕಂದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗೋದು ಹೆಚ್ಚಿಲ್ಲ, ಆ ಜಿಲ್ಲೆಗೆ ಸಮಯನ ಕೊಡಬೇಕು. ಸಮಯನ ನಂತರ ಟೈಮ್ ಇಲ್ಲ ಅಂದರೆ ಟೈಮ್ ಇಲ್ಲ ಅಂದರೆ ಕಾರಣ ಅಂದರೆ ನನಗೆ ಹೋದ ಸತಿ 3 ಖಾತೆ ಕೊಟ್ಟಿದ್ರು. ಆಮೇಲೆ ನೋಡಿರ್ಬೋದು ನಾವು, ಸ್ಟಾರ್ ಕ್ಯಾಂಪೇನ್ ಆದ್ರೆ ಕೇರಳದಲ್ಲೂ ಕರ್ಸ್ಕೊಂಡಿದ್ರು, ತೆಲಂಗಾಣಲ್ಲಿ ಕರ್ಸ್ಕೊಂಡಿದ್ರು. ಈಗ UP ಎಲೆಕ್ಷನ್ ಬರ್ತಾಯಿದೆ, GB ಎಲೆಕ್ಷನ್ ಬರ್ತಾಯಿದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ತೊಗೊಂಡ್ರೆ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಅಂದರೆ ಟೈಮ್ ಕೊಡಬೇಕಾಗ್ತದೆ, ಜಿಲ್ಲೆಗೆ ಟೈಮ್ ಕೊಡಬೇಕಾಗ್ತದೆ. ಸರ್, ಈಗ ಅದೇ ಚುನಾವಣಾ ಪ್ರಚಾರಗಳಿಗೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾರೆ, ಧ್ವಜಾರೋಹಣಕ್ಕೆ ಜವಾಬ್ದಾರಿಯನ್ನ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ಇದೆ. ಯಾರು ಏನಕ್ಕೆ ಅಸಮಾಧಾನ? ಫ್ಲಾಗ್ ಹಾಸ್ಟ್ ಮಾಡಿಲ್ವ ನಾನು ಚಾಮರಾಜಪೇಟೆಯಲ್ಲಿ? ಎಲ್ಲಾನು ಒಂದ್ ಕಡೆ ಮಾಡ್ಬೇಕು ತಾನೆ, ಜಿಲ್ಲೆಯಲ್ಲೇ ಮಾಡ್ಬೇಕಂತ ಏನಿದೆ? ಜಿಲ್ಲಾ ಉಸ್ತುವಾರಿಗಳಾಗಿ ಮಾಡೋದು ಬೇರೆ ಅಲ್ಲ ಸರ್. ಇಲ್ಲಿ ನೋಡಿ, ಫ್ಲಾಗ್ ನಾನೇ ಮಾಡಿರೋದು ನೋಡಿ. ಅಲ್ಲಿ ನಮ್ಮ ಆಫೀಸ್ ಮುಂದೆ ಚಾಮರಾಜ ಆಫೀಸ್ ಮುಂದೆ, ಅದು ಇವತ್ತು ಚಾಮರಾಜಪೇಟೆ ಈದ್ಗೆ ಮೈದಾನದಲ್ಲಿ ಮಾಡಿದ್ವಿ ನಾವು. ಎಲ್ಲರಿಗಿಂತ ಖುಷಿ ನಾನು ತಂದಿರೋದಂದರೆ, ಚಾಮರಾಜಪೇಟೆ ನಾನು 22ರಲ್ಲಿ ಮಾಡಿದ್ಬಿಟ್ರೆ 23ರಲ್ಲಿ ಮಂತ್ರಿ ಆದೆ. ನಾನು 3 ವರ್ಷದಿಂದ ನಾನು ಚಾಮರಾಜಪೇಟೆಯಲ್ಲಿ ಫ್ಲಾಗ್ ಹಾಸ್ಟ್ ಮಾಡಿರಲಿಲ್ಲ. ಇವತ್ತು ನನಗೆ ಅತ್ಯಂತ ಖುಷಿ ತಂದಿರೋದಂದರೆ, ನಾನು ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಫ್ಲಾಗ್ ಹಾಸ್ಟ್ ಮಾಡಿದ್ದೀನಿ. ವಿಜಯನಗರ ಜಿಲ್ಲೆ ಜನರು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ರು ಸರ್, ಜಮೀರ್ ಸರ್ ಬರ್ತಾರೆ, ಧ್ವಜಾರೋಹಣ ಮಾಡ್ತಾರೆ ಅಂತ ಹೇಳಿ. ಅವರ ಆ ಥರ